ಸ್ನೇಹಿತರೆ ನಮಸ್ಕಾರ. ವೈಷ್ಣವಿ ಗೌಡ, ಡಿಂಪಲ್ ವೈಷ್ಣವಿ ಹೀಗಂತ ಹೇಳಿದ್ರೆ ಬಹುಶಃ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಅದರಲ್ಲೂ ಕೂಡ ಸನ್ನಿಧಿ ಅಂತ ಹೇಳಿದ್ರೆ ಥಟ್ ಅಂತ ಹೇಳಿ ಎಲ್ಲರ ಮನಸ್ಸಲ್ಲೂ ಕೂಡ ಬರುವಂಥ ಪಾತ್ರ ಯಾವುದು ಹೇಳಿ? ಅಗ್ನಿ ಸಾಕ್ಷಿಯ ಆ ಮುದ್ದಾದಂಥ ನಟಿಯ ಪಾತ್ರ. ಹೌದು, ಅದೇ ಸನ್ನಿಧಿ ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅದೇ ರೀತಿ ಹಾಸುಹೊಕ್ಕಾಗಿದ್ದಾಳೆ. ಇವತ್ತು ಸೀತಾರಾಮನ ಸೀತೆಯಾಗಿದ್ದರೂ ಕೂಡ ಅವತ್ತಿನ ಸನ್ನಿಧಿ ಮಾತ್ರ ಯಾರ ಮನಸ್ಸಿನಿಂದನೂ ಕೂಡ ಆಚೆ ಹೋಗಿಲ್ಲ ಅನ್ನೋದು ಮಾತ್ರ ಸತ್ಯ. ಈ ನಡುವೆ ಇದೇ ಸನ್ನಿಧಿ ಅಲಿಯಾಸ್ ವೈಷ್ಣವಿ ಗೌಡಗೆ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥ ವಿಚಾರ ಭಾರಿ ಚರ್ಚೆಯಲ್ಲಿದೆ. ಇತ್ತೀಚೆಗಷ್ಟೇ ಸೀತಾರಾಮ ಧಾರಾವಾಹಿಯ ಗಗನ್ ಜೊತೆಗೇನೆ ಮದುವೆ ಆಗ್ತಾರೆ ಅನ್ನುವಂತಹ ಸುದ್ದಿಗಳು ಕೇಳಿ ಬಂದಿತ್ತು. ಆದರೆ ಅದಾದ ಬಳಿಕ ಈ ಗಗನ್ ಮತ್ತು ಈ ವೈಷ್ಣವಿ ಅಂದರೆ ಸೀತಾರಾಮ ಸೀರಿಯಲ್ನ ಅಷ್ಟೂ ತಂಡವು ಕೂಡ ಕುಂಭಮೇಳಕ್ಕೆ ಹೋಯಿತು. ಕುಂಭಮೇಳದಲ್ಲಿ ಎಲ್ಲರೂ ಕೂಡ ಮಿಂದೆದ್ದು ಬಂದರು. ಕುಂಭಮೇಳಕ್ಕೆ ಹೋಗಿ ಅಲ್ಲಿ ಮಿಂದಿದ್ದಂತಹ ಸಂದರ್ಭದಲ್ಲೂ ಕೂಡ ಈ ಸೀರಿಯಲ್ ಶೂಟಿಂಗ್ ಕಂಟಿನ್ಯೂ ಆಗಿದ್ದರಿಂದ ಸಾಕಷ್ಟು ಜನ ಏನು ಅಂದ್ಕೊಂಡ್ರು, ಈ ವೈಷ್ಣವಿಯ ಕೊರಳಲ್ಲಿದ್ದಂತಹ ತಾಳಿ ಸರವನ್ನು ನೋಡಿಬಿಟ್ಟು ವೈಷ್ಣವಿಗೆ ಆಲ್ರೆಡಿ ಮದುವೆನೇ ಆಗೋಯ್ತು ಗುರು ಅಂತಲೂ ಕೂಡ ಸಾಕಷ್ಟು ಜನ ಅಂದ್ಕೊಂಡ್ರು. ಆದರೆ ಇಲ್ಲ, ಇದು ಸೀರಿಯಲ್ಗಾಗಿ ಆದಂತಹ ಮದುವೆಯ ಸೀನ್ ಆಗಿರಬಹುದು ಅಥವಾ ಆ ಮದುವೆಯ ದೃಶ್ಯಗಳಾಗಿರಬಹುದು. ಜೊತೆಗೆ ಅದಾದ ಬಳಿಕ ತಾಳಿಯೂ ಕೂಡ ಆ ಸೀರಿಯಲ್ಗೆ ಸಂಬಂಧಪಟ್ಟಿದ್ದು ಅನ್ನೋದು ಸಾಕಷ್ಟು ಜನರಿಗೆ ಆನಂತರ ಗೊತ್ತಾಯಿತು. ಈಗ ಇದು ಒಂದು ಭಾಗ, ಯಾವುದೋ ಸೀರಿಯಲ್ನಲ್ಲಿ ಮದುವೆ, ಇನ್ನೊಂದು ಮತ್ತೊಂದು ಅವೆಲ್ಲದೂ ಕೂಡ ಒಂದು ಭಾಗ. ಆದರೆ ವೈಯಕ್ತಿಕ ಜೀವನದಲ್ಲೂ ಕೂಡ ವೈಷ್ಣವಿ ಮದುವೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದುವರೆಗೆ ಮದುವೆ ಆಗಿಲ್ಲ, ಬಟ್ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಆದರೆ ಈ ಬಾರಿ ಮದುವೆ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗಿ ಮತ್ತು ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ತುಂಬ ಸೂಕ್ಷ್ಮವಾಗಿ ಇಡೋದಕ್ಕೆ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಏನೇ ರೂಮರ್ಸ್ಗಳು ಅಥವಾ ಏನೇ ಗಾಳಿ ಸುದ್ದಿಗಳು ಹಬ್ಬಿದ್ರೂ ಕೂಡ ಅದರ ಬಗ್ಗೆ ಯಾವುದೇ ರಿಯಾಕ್ಟನ್ನು ಕೂಡ ಮಾಡ್ತಿಲ್ಲ. ಅಷ್ಟು ಮಾತ್ರವಲ್ಲ, ತುಂಬ ಗೌಪ್ಯತೆಯನ್ನು ಕಾಪಾಡುತ್ತಿದ್ದಾರೆ ಅನ್ನೋದು ಮಾತ್ರ ಸತ್ಯ. ಯಾಕೆ? ಈಗಾಗಲೇ ಮೊದಲ ಮದುವೆ ವಿಚಾರದಲ್ಲಿ ಏನಾಗಿದೆ ಅನ್ನೋದು ಬಹುಶಃ ನಿಮಗೆ ನೆನಪಿದೆ. ಅವತ್ತು ನಡೆದಂತಹ ಒಂದಷ್ಟು ಬೆಳವಣಿಗೆಗಳು, ಅಂದರೆ ಅವತ್ತು ಒಬ್ಬ ಹುಡುಗನ ಜೊತೆಗೆ ಮದುವೆ ಫಿಕ್ಸ್ ಆಗಿಬಿಡುತ್ತೆ. ಆ ಹುಡುಗನ ಜೊತೆಗೆ ಇನ್ನೇನೋ ಮದುವೆ ಫಿಕ್ಸ್ ಆಗುತ್ತೆ. ಇಬ್ಬರು ಮನೆಯಲ್ಲೂ ಕೂಡ ಮಾತುಕತೆ ಆಗಿದೆ. ಹುಡುಗಿ ನೋಡುವಂಥ ಶಾಸ್ತ್ರನೂ ಕೂಡ ಆಗಿದೆ. ಬಳೆ ಶಾಸ್ತ್ರ ಮುಗಿದಿದೆ ಅನ್ನುವಂತಹ ವಿಚಾರ ಗೊತ್ತಾಗುತ್ತೆ. ಅದರ ನಡುವೆ ಇನ್ನೇನು ಎಂಗೇಜ್ಮೆಂಟ್ ಮಾಡ್ಕೊಬೇಕು. ಎಂಗೇಜ್ಮೆಂಟ್ ಮಾಡಿ ಮದುವೆ ಆಗಬೇಕು ಅನ್ನುವಂಥ ಹಂತಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಆ ಹುಡುಗನ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬಂದುಬಿಡ್ತು. ಸಾಕಷ್ಟು ಜನ ಹುಡುಗಿಯರ ಜೊತೆಗೆ ಆತ ಆಟ ಆಡಿದ್ದಾನೆ ಅನ್ನುವಂಥ ವಿಚಾರವೂ ಕೂಡ ವೈರಲ್ ಆಯಿತು. ಅಲ್ಲಿಗೆ ಆ ಮದುವೆ ಮುರಿದು ಬಿತ್ತು. ಬಟ್ ಅದಾದ ಬಳಿಕ ಅವ್ರ ಜೊತೆಗೆ ಇವ್ರ ಜೊತೆಗೆ ಮದುವೆ ಆಗ್ತಾರಂತೆ ಅನ್ನುವಂತಹ ಅಂತೆ ಸುದ್ದಿಗಳು ನಿರಂತರವಾಗಿ ಬರ್ತಾಯಿದ್ವು. ಕಳೆದ ವಾರವಷ್ಟೇ ಇದೇ ಸೀತಾರಾಮ ಧಾರಾವಾಹಿಯ ಗಗನ್ ಜೊತೆಗೂ ಕೂಡ ಮದುವೆ ಆಗ್ತಿದ್ದಾರೆ. ಈ ಸೀತಾರಾಮ ಸೀರಿಯಲ್ನ ಸೀತೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತು. ಅಲ್ಲಿಗೆ ಸೀತಾ ಮತ್ತು ರಾಮ ಇಬ್ಬರು ಕೂಡ ನಿಜ ಜೀವನದಲ್ಲೂ ಕೂಡ ಒಂದಾಗ್ತಿದ್ದಾರೆ ಅನ್ನೋಂಥ ವಿಚಾರ ಸಾಕಷ್ಟು ಜನರಿಗೆ ಖುಷಿಯನ್ನು ಕೊಟ್ಟಿತ್ತು. ಆದರೆ ಅದಕ್ಕೆ ಅತಿ ದೊಡ್ಡ ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಈಗ ಒಂದು ಬದಲಾವಣೆ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಇಲ್ಲ, ಆ ಸುದ್ದಿ ಸುಳ್ಳು, ಆ ರೀತಿ ಯಾವುದೇ ಬೆಳವಣಿಗೆಗಳು ಆಗಿಲ್ಲ. ಬಟ್ ನಿಜವಾಗ್ಲೂ ಕೂಡ ಆಗಿರುವಂಥ ಬೆಳವಣಿಗೆ ಬೇರೆ ಅನ್ನುವಂಥ ಸಂಗತಿಯು ಕೂಡ ಈಗ ಹೊರಗಡೆ ಬಂದಿದೆ. ಆ ಸಂಗತಿ ಏನಂತ ಹೇಳಿದ್ರೆ, ಈ ಸೀತಾರಾಮ ಧಾರಾವಾಹಿಯ ಸೀತೆಯನ್ನು ವರಿಸುವಂತಹ ರಾಮ ಗಗನ್ ಅಲ್ಲ, ಬೇರೆ ರಾಮ ಅನ್ನೋದು ಗೊತ್ತಾಗಿದೆ. ಹಾಗಾದರೆ ಯಾರು ಆ ಹುಡುಗ? ಯಾಕೆ ಈ ಮದುವೆಯನ್ನು ಗುಟ್ಟಾಗಿಟ್ಟಿದ್ದಾರೆ? ಹೇಳ್ತಾ ಹೋಗ್ತೀನಿ ಬನ್ನಿ. ನೋಡಿ, ಸನ್ನಿಧಿ ವೈಷ್ಣವಿ ಗೌಡ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಚ್ಚುಮೆಚ್ಚು. ಆಕೆ ಸಿಂಪಲ್ಸಿಟಿ, ಆಕೆ ಮಾತನಾಡುವಂಥ ರೀತಿ, ಬಹುಶಃ ಒಂದು ಮುಳ್ಳಿಗೂ ಕೂಡ ನೋವಾಗದ ರೀತಿಯಲ್ಲಿ ಮಾತನಾಡುವಂಥ ವೈಷ್ಣವಿ ಗೌಡ ಅಷ್ಟು ಸುಂದರವಾಗಿ ಮಾತನಾಡುವಂಥ ಹೆಣ್ಣು. ಯಾರಿಗೂ ಕೂಡ ಮನಸ್ಸಿಗೆ ನೋವು ಮಾಡೋದಿಲ್ಲ. ಬಹುಶಃ ನೀವು ವೈಯಕ್ತಿಕವಾಗಿ ಆಕೆಯನ್ನು ಮೀಟ್ ಮಾಡಿದರೆ ನಿಮಗೆ ಅಚ್ಚರಿ ಆಗುತ್ತೆ. ಇಷ್ಟು ಸಾಫ್ಟಾ ವೈಷ್ಣವಿ ಗೌಡ ಅಂತೇಳಿ. ತುಂಬ ಸಾಫ್ಟ್ ಹುಡುಗಿರಿ. ನೀವು ನಿಜ ಜೀವನದಲ್ಲಿ ಆಕೆಯನ್ನು ಸೀರಿಯಲಲ್ಲಿ ಯಾವ ರೀತಿ ನೋಡಿದಿರೋ ಅದರ 2 ಪಟ್ಟು ಸಾಫ್ಟ್ನೆಸ್ಸನ್ನು ನೋಡಬಹುದು. ಅಷ್ಟರ ಮಟ್ಟಿಗೆ ಸಾಫ್ಟ್ ಆ್ಯಂಡ್ ಕೂಲು. ಹೀಗಿರುವಂಥ ವೈಷ್ಣವಿ ಗೌಡ ಮದುವೆ ವಿಚಾರದಲ್ಲಿ ಮಾತ್ರ 1-2 ಸಲ ಯಾಮಾರಿದ್ರು ಅನ್ನೋದು ಬಹುಶಃ ನಿಮಗೆ ಗೊತ್ತಿದೆ. 2 ಸಲ ಅನ್ನೋದಕ್ಕಿಂತಲೂ ಕೂಡ 1 ಸಲ ಯಾಮಾರಿದ್ದು ಮನೆಯವರು ನೋಡಿದಂಥ ಹುಡುಗ, ಮತ್ತೊಂದು ಕಡೆ ಪರಿಚಯವಿದ್ದಂಥ ಹುಡುಗ ಅನ್ನೋಂಥ ಕಾರಣಕ್ಕೋಸ್ಕರ. 2ನೇ ಸಲ ಹೇಗೆ ಅಂತ ಹೇಳಿದ್ರೆ, ಮದುವೆ ಆಗ್ತಾರೆ ಇವರಿಬ್ಬರು ಅಂತ ಹೇಳ್ಬಿಟ್ಟು ಹೊರ ಜಗತ್ತಿಗೆಲ್ಲದೂ ಕೂಡ ಸುದ್ದಿಯಾಗಿತ್ತು. ನಂತರ ಇಲ್ಲ, ಅಲ್ಲೂ ಕೂಡ ಬದಲಾವಣೆ ಆಯಿತು. ಈ ರೀತಿ 2 ಸಲ ಆ ಕಡೆ ಈ ಕಡೆ ಆಗಿದೆ. ಬಟ್ಟು ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂಥ ಒಂದು ಮುಖ್ಯ ವಿಚಾರ ಏನಂತ ಹೇಳಿದ್ರೆ ಸ್ನೇಹಿತರೆ, ವೈಷ್ಣವಿ ಗೌಡ ಸೀರಿಯಲ್ನಲ್ಲಿ ಹೇಗೂ ಗಗನ್ ಅವರನ್ನು ಮದುವೆ ಆಗಿದೆ. ಬಟ್ ನಿಜ ಜೀವನದಲ್ಲಿ ಯಾರನ್ನು ಮದುವೆ ಆಗ್ತಾರೆ ಅನ್ನೋದು, ಅದೇ ಗಗನ್ ಜೊತೆಗೆ ಮದುವೆ ಆಗ್ತಾರೆ ಅನ್ನೋದು ಕಳೆದ ವಾರ ಬಂದಂಥ ಸುದ್ದಿ. ಆದರೆ ಈಗ ಬಂದಂಥ ಸುದ್ದಿ ಅದಲ್ಲ. ಈಗ ಬಂದಂಥ ಸುದ್ದಿ, ವೈಷ್ಣವಿ ಗೌಡ ಮದುವೆ ಆಗ್ತಿರೋದು ಏರ್ಪೋರ್ಟ್ನಲ್ಲಿ ಕೆಲಸ ಮಾಡ್ತಿರುವಂಥ ಒಬ್ಬ ವ್ಯಕ್ತಿಯನ್ನು, ಅದು ಕೂಡ ಅರೇಂಜ್ ಮ್ಯಾರೇಜ್. ಹೌದು, ಎರಡೂ ಕುಟುಂಬದವರು ಈಗಾಗಲೇ ಮಾತುಕತೆಯನ್ನು ಮಾಡಿದ್ದಾರೆ. ಶೀಘ್ರವೇ ಮದುವೆ ಆಗ್ತಿದ್ದಾರೆ ವೈಷ್ಣವಿ ಗೌಡ ಅನ್ನೋಂಥ ವಿಚಾರ ಭಾರಿ ಸದ್ದನ್ನು ಮಾಡ್ತಿದೆ. ಇನ್ನೇನು 1-2 ತಿಂಗಳಲ್ಲಿ ಈ ಮದುವೆ ಫಿಕ್ಸ್ ಆಗುತ್ತೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗಿದೆ. ಆದಷ್ಟು ಬೇಗ ಮದುವೆ ಆಗಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ
ಈ ಮನೆಯವರು ಬಂದಿದ್ದಾರೆ, ಎರಡೂ ಕಡೆ ಮನೆಯವರು ಕೂಡ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಬಿಡ್ತಾ ಹೋದರೆ ಮತ್ತೆ ಸರಿ ಹೋಗೋದಿಲ್ಲ. ಹಾಗಾಗಿ ಈಗಲೇ ಮದುವೆ ಮಾಡಬೇಡ, ಮತ್ತೆ ಪೋಸ್ಟ್ಪೋನ್ ಮಾಡೋದು ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾನೆ ಅನ್ನೋಂಥ ಮಾಹಿತಿ ಸಿಗ್ತಾಯಿದೆ. ಸೊ ದಟ್ಟು ಆದಷ್ಟು ಬೇಗ ಈ ಮದುವೆ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಎರಡೂ ಮನೆಯಲ್ಲೂ ಕೂಡ ಈಗಾಗಲೇ ಒಪ್ಪಿಗೆ ಸಿಕ್ಕಿರೋದ್ರಿಂದ ಬೇಡ, ಇನ್ನೂ ಕೂಡ ಕಾಯಿಸೋದು ಬೇಡ ಅಂಥೇಳಿ. ಹುಡುಗ ಈಗಾಗಲೇ ಏರ್ಪೋರ್ಟಲ್ಲಿ ಕೆಲಸ ಮಾಡ್ತಿರೋದು ಅಂತೇಳಿ ಗೊತ್ತಾಗಿದೆ. ಏನು ಕೆಲಸ, ಏನು ಹೆಸರು, ಎಲ್ಲಿಯವರು, ಇದ್ಯಾವುದು ಕೂಡ ಮಾಹಿತಿಗಳನ್ನು ಈ ಬಾರಿ ರಿವೀಲ್ ಮಾಡಿಲ್ಲ. ಕಾರಣ ಈ ಹಿಂದೆ ಆಗಿರುವಂಥ ಘಟನೆಗಳಿಂದ ಅಲರ್ಟ್ ಆಗಿರುವಂತಹ ಇಡೀ ಈ ಫ್ಯಾಮಿಲಿಯವರು ಬೇಡ, ಈ ಬಾರಿ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡೋಣ ಅನ್ನೋಂಥ ಕಾರಣಕ್ಕೋಸ್ಕರ ಈ ಒಂದು ವಿಚಾರವನ್ನು ಎಲ್ಲೂ ಕೂಡ ಹೇಳಿಲ್ಲ. ಯಾರು ಏನು ಅನ್ನುವಂಥದ್ದು ಎಲ್ಲೂ ಹೇಳಿಲ್ಲ. ಬಟ್ ಆದರೆ ಮದುವೆಯ ಮಾತುಕತೆ ಮಾತ್ರ ನಡೆದಿದೆ ಅನ್ನೋದು ಈಗಾಗಲೇ ಗೊತ್ತಾಗಿದೆ. ಎರಡೂ ಮನೆಯಲ್ಲೂ ಕೂಡ ಮದುವೆಗೆ ಒಪ್ಪಿಗೆಯೂ ಕೂಡ ಸಿಕ್ಕಿದೆ. ಎರಡೂ ಮನೆಯಲ್ಲೂ ಕೂಡ ಮದುವೆಯ ಮಾತುಕತೆಯೂ ಕೂಡ ನಡೆದಿದೆ. ಎರಡೂ ಮನೆಯವರು ಕೂಡ ಬಳೆಶಾಸ್ತ್ರ ಮತ್ತು ಎಂಗೇಜ್ಮೆಂಟ್ ಇವೆರಡನ್ನು ಕೂಡ ಒಟ್ಟಿಗೆ ಮಾಡೋಣ ಅನ್ನೋಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಅದಾದ ಬಳಿಕ ಮದುವೆ ಡೇಟನ್ನು ಫಿಕ್ಸ್ ಮಾಡ್ತಾರೆ. ಮದುವೆ ಡೇಟ್ ಫಿಕ್ಸ್ ಮಾಡಿ ನಂತರ ಎಲ್ಲರಿಗೂ ಕೂಡ ಕರೆಯುವಂಥ ಕೆಲಸವನ್ನು ಮಾಡ್ತಾರೆ. ಬಟ್ ಇದೆಲ್ಲವೂ ಕೂಡ ಬೇಗ ಮುಗಿಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಯಾಕಂತ ಹೇಳಿದ್ರೆ ಮತ್ತೆ ಇನ್ನೊಂದೇನೋ ಸಮಸ್ಯೆಗಳು ಆಗೋದು ಬೇಡ, ಹಾಗಾಗಿ ಬೇಗ ಮುಗಿಸ್ಬೇಡ, ಕಿರಿಕಿರಿಯೇ ಬೇಡ ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ. ಒಟ್ಟಿನಲ್ಲಿ ವೈಷ್ಣವಿ ಗೌಡ, ಸಿಂಗಲ್ ಆಗಿದ್ದಂಥ ವೈಷ್ಣವಿ ಗೌಡ ಈಗ ಮಿಂಗಲ್ ಆಗುವಂಥ ಸಂದರ್ಭ ಹತ್ತಿರ ಬಂದಿದೆ. ಒಬ್ಬ ಒಳ್ಳೆ ಸುಂದರ ವರನ ಜೊತೆಗೆ ಸಂಸಾರವನ್ನು ಸಾಗಿಸೋದಕ್ಕೆ ಸಿದ್ಧವಾಗಿದ್ದಾರೆ ವೈಷ್ಣವಿ ಅನ್ನೋದು ಗೊತ್ತಾಗ್ತಿದೆ. ಸ್ನೇಹಿತರೆ, ನಿಮ್ಮ ಹಾರೈಕೆ ಏನು? ವೈಷ್ಣವಿ ಗೌಡ ಅವರ ಈ ದಾಂಪತ್ಯ ಜೀವನಕ್ಕೆ ನಿಮ್ಮ ಹಾರೈಕೆ ಏನು? ದಯವಿಟ್ಟು ನಿಮ್ಮ ಹಾರೈಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೊತೆಗೆ ಯಾರಿಗೆ ವೈಷ್ಣವಿ ಗೌಡ ಈ ಮದುವೆ ಆಗ್ತಿರುವಂಥ ವಿಚಾರದಲ್ಲಿ ಬೇಸರ ಇದೆ, ಅಯ್ಯೋ ಮಿಸ್ ಆದ್ಲಲ್ಲ ಅಂತ ಹೇಳ್ಬಿಟ್ಟು ಬೇಸರ ಇದೆ, ದಯವಿಟ್ಟು ಅಂತಹ ಅಭಿಮಾನಿಗಳಿದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತೇಳಿ ಹೇಳ್ತಾ, ದಯವಿಟ್ಟು ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದ.